ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಶ್ರೀ ಕರಿಬಸವೇಶ್ವರ ದೇವಸ್ಥಾನ ಉಕ್ಕಡಗಾತ್ರಿ. ನೋಡಿ, ಉಕ್ಕಡಗಾತ್ರಿ ಶ್ರೀ ಕ್ಷೇತ್ರ, ಶ್ರೀ ಕರಿಬಸಜ್ಜ ಕ್ಷೇತ್ರ ಬಂದ್ಬಿಟ್ಟು ರಾಣೆಬೆನ್ನೂರಿಗೆ ಹತ್ರ ಇದೆ, ಅಥವಾ ಹರಿಹರದಿಂದಲೂ ಕೂಡ ನೀವು ಹೋಗಬಹುದು. ರಾಣೆಬೆನ್ನೂರಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ವಿಶಿಷ್ಟವಾದ ಕ್ಷೇತ್ರ. ಈ ಆತ್ಮಗಳನ್ನ ಓಡಿಸ್ಲಿಕ್ಕೆ, ಏನು ದೆವ್ವಗಳು ಭೂತಗಳು ಇಟ್ಕೊಂಡಿರ್ತಾವೆ ಅವನ್ನ ಓಡಿಸ್ಲಿಕ್ಕೆ. ನೋಡಿ, ನಿಮ್ಮ ಮೂಲ ಕರ್ಮ ಇದ್ದಾಗ, ನಿಮ್ಮ ಜಾತಕದಲ್ಲಿ ಮೂಲ ಕರ್ಮ ಏನಿದ್ದಾಗ ಆ ಕರ್ಮವನ್ನು ಸರಿಪಡಿಸಿಕೊಳ್ಳದೇ ಹೋದರೆ ಈ ಆತ್ಮಗಳು, ಈ ದೆವ್ವಗಳು, ಈ ಭೂತಗಳು ಬಂದು ನಿಮ್ಮನ್ನ ಸೇರಿಕೊಳ್ಳಬಹುದು. ಭಗವಂತನ ಅನುಗ್ರಹ, ಭಗವಂತನ ಶಕ್ತಿ ನಿಮ್ಮೊಳಗೆ ಕಡಿಮೆಯಾದಾಗ, ಭಗವಂತನ ಆಶೀರ್ವಾದ ನಿಮಗೆ ಕಡಿಮೆಯಾದಾಗ ಈ ರೀತಿ ನಡೆಯುವ ಸಾಧ್ಯತೆ ಇರುತ್ತದೆ. ಆ ಏನು ದೆವ್ವಗಳನ್ನ ಭೂತಗಳನ್ನ ಓಡಿಸುವ ಕ್ಷೇತ್ರ ಬಂದ್ಬಿಟ್ಟು ಶ್ರೀ ಉಕ್ಕಡಗಾತ್ರಿ ಶ್ರೀ ಕ್ಷೇತ್ರ, ಶ್ರೀ ಕರಿಬಸಜ್ಜನ ಸನ್ನಿಧಾನ. ಇದು ಅಮಾವಾಸ್ಯೆ ದಿನದಂದು ಇದು ತುಂಬಾ ವಿಶೇಷವಾಗಿರ್ತದೆ. ಯಾರಾದ್ರೂ ಹೋಗ್ಬೇಕಂದ್ರೆ ಅಮಾವಾಸ್ಯೆ ದಿನದಂದು ಹೋಗಿ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಉಕ್ಕಡಗಾತ್ರಿ ಕ್ಷೇತ್ರದ ಬಗ್ಗೆ. ತಿಳಿಯದೇ ಇದ್ದವರಿಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ. ಅಮಾವಾಸ್ಯೆ ದಿನದಂದು ಹೋಗ್ಬೇಕು. ಯಾರ್ಯಾರಿಗೆ ಈ ದೆವ್ವ ಗಾಳಿ ಬಡ್ಕೊಂಡಿದೆ ಅಂತಾರೆ ನೋಡಿ, ಭೂತ ಪ್ರೇತಗಳ ಬಾಧೆ ಇದ್ರೆ ನೀವು ಅಲ್ಲಿ ಹೋಗಬಹುದು. ಅಮಾವಾಸ್ಯೆ ದಿನ ಹೋಗ್ಬಿಡಿ. ತುಂಗಾಭದ್ರಾ ನದಿಯ ದಡದಲ್ಲಿ ಈ ಕ್ಷೇತ್ರ ಇದೆ. ತುಂಗಾಭದ್ರಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ತದನಂತರ ಈ ಗುಡಿ ಹತ್ರ ಬಂದ್ಬಿಟ್ರೆ, ಯಾರಿಗ ದೆವ್ವಗಳು ಬಡ್ಕೊಂಡಿರ್ತಾವೆ ಆ ದೆವ್ವಗಳು ತೊಂದರೆಗೆ ಒಳಪಡ್ತಾವೆ. ಆ ದೆವ್ವಗಳು ಭೂತಗಳು ಕೂಗಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾವೆ. ಒಂದು ವಿಷಯ ತಿಳಿಸ್ಬೇಕಂದ್ರೆ ನೋಡಿ, ಈ ಯಾರಿಗೆ ಈ ದೆವ್ವಗಳು ಭೂತಗಳು ಕೂಗಾಡಕ್ ಸ್ಟಾರ್ಟ್ ಮಾಡ್ತವೆ ಅವ್ರಿಗೆ ತುಂಬಾ ಹೊಡಿಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸಾಕಷ್ಟು ಅನಾಹುತಗಳಾಗ್ಬಿಡ್ಬಹುದು. ಇದೊಂದು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಕ್ಷೇತ್ರಕ್ಕೆ ಹೋದರೆ ಸಾಕು, ಆ ದೆವ್ವಗಳಿಗೆ ಹೆದರಿಕೆ ಆಗ್ತದೆ. ಅವಕ್ಕೆ ಆ ಕರಿಬಸಜ್ಜನ ಶಕ್ತಿಯನ್ನ ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶ್ರೀ ಕರಿಬಸಜ್ಜ ದೇವರು ಅವಕ್ಕೆ ಆತನೇ ಹೊಡಿತಾನೆ, ಆತನೇ ಹೊಡೆದು ಓಡಿಸ್ತಾನೆ. ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಈ ರೀತಿ ಗಾಳಿ ತೊಂದರೆ ಇದೆ, ದೆವ್ವದ ತೊಂದರೆ ಇದೆ, ಅಮಾವಾಸ್ಯೆ ದಿನದಂದು ಶ್ರೀ ಉಕ್ಕಡಗಾತ್ರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಮಾವಾಸ್ಯೆ ರಾತ್ರಿಯನ್ನು ನೋಡಿ ವಿಶೇಷವಾಗಿ ಈ ದೆವ್ವ ಭೂತಗಳು ಕೂಗಾಟ ಚೀರಾಟ ನೀವು ನೋಡಬಹುದು. ನಾನು ಕೂಡ ಹೋಗಿದ್ದೇನೆ, ನಾನು ಕೂಡ ನೋಡಿದ್ದೇನೆ. ಅಮಾವಾಸ್ಯೆ ದಿನದಂದೇ ಹೋಗಿ ನೋಡಿದ್ದೇನೆ. ಯಾರ್ಯಾರಿಗೆ ನೋಡಿ, ನಿಮ್ಮ ಮನೆತನದಲ್ಲಿ ಯಾರಾದ್ರೂ ತೀರಿ ಹೋಗಿ ಅವರಿಗೆ ಆತ್ಮಶಾಂತಿ ಸಿಗದೆ ಹೋದ್ರೆ, ಮೋಕ್ಷ ಸಿಗದೆ ಹೋದ್ರೆ, ಅವರು ಏನು ಅಂತರ್ಪಿಶಾಚಿ ಅಂತ ಕರಿತೇವೆ, ಆ ರೀತಿ ಆಗಿದ್ರೆ ಅವರು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಕ್ಕಡಗಾತ್ರಿಗೂ ಹೋಗೋದು ಒಳ್ಳೆಯದು. ಹಾಗೆಯೇ ಅದಕ್ಕಿಂತಲೂ ಮುಂಚೆ ನೀವು ಒಮ್ಮೆ ಗೋಕರ್ಣಕ್ಕಾಗಲಿ ಶ್ರೀರಂಗಪಟ್ಟಣಕ್ಕಾಗಿ ಹೋಗಿ ಅಲ್ಲಿ ಪಿತೃದೋಷ ನಿವಾರಣಾರ್ಥ ಮೋಕ್ಷ ನಾರಾಯಣ ಬಲಿ ಹೋಮ ಮಾಡಿಸಿದರೆ ತುಂಬಾ ಒಳ್ಳೆಯದು. ಈ ಎರಡೂ ಕೆಲಸಗಳನ್ನ ಮಾಡಿ. ಯಾರಿಗೆ ದೆವ್ವಗಳು ಭೂತಗಳು ಮೆಟ್ಕೊಂಡಿದ್ದಾವೆ, ಗಾಳಿ ಬಡ್ಕೊಂಡೈತಂತ ಅಂತಾರಲ್ಲ, ಅವರು ಪಿತೃದೋಷ ನಿವಾರಣೆಗೂ ಕೂಡ ಗೋಕರ್ಣದಲ್ಲಾದರೂ ಶ್ರೀರಂಗಪಟ್ಟಣದಲ್ಲಾದರೂ ಪೂಜೆ ಮಾಡಿಸಿ, ಹಾಗೆಯೇ ಶ್ರೀ ಕರಿಬಸವೇಶ್ವರ ದೇವಸ್ಥಾನ ಉಕ್ಕಡಗಾತ್ರಿಗೆ ಹೋಗಿ ಬಂದ್ಬಿಡಿ. ನಿಮಗೆ ಒಳಿತಾಗ್ತದೆ. ಈ ದೆವ್ವ ಭೂತಗಳ ನಿವಾರಣೆ ಆಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಜನ ಕರೆ ಮಾಡಿದ್ದೀರಾ.
ಸಾಕಷ್ಟು ಮಂದಿಗೆ ಜಾತಕ ರೀತ್ಯ ತೊಂದರೆ ಇರಬಹುದು. ಮಾಟ ಮಂತ್ರ ಏನು, ಭಾನಾಮತಿ, ಆತ್ಮಗಳ ಪ್ರಯೋಗ ದೋಷ ಏನಿದೆ ಎಲ್ಲವನ್ನೂ ನಿವಾರಣೆ ಮಾಡ್ಲಿಕ್ಕೆ ವಿಶಿಷ್ಟ ಮಂತ್ರಗಳನ್ನ ಕೊಟ್ಟಿದ್ದೇವೆ. ಹಾಗೆ ದೇವಸ್ಥಾನಗಳಿಗೆ ಹೋಗೋದು, ಹಾಗೆ ಕೆಲವು ಆಚರಣೆಗಳನ್ನು ಮಾಡೋದು, ಅಮಾವಾಸ್ಯೆ ದಿನದಂದು, ಹುಣ್ಣಿಮೆ ದಿನದಂದು ಏನ್ ಮಾಡ್ಬೇಕಂತ ತಿಳಿಸಿದ್ದೇವೆ. ಎಲ್ಲರಿಗೂ ಕೂಡ ಒಳಿತಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನೀವು ಕೂಡ ನಮಗೆ ಕರೆ ಮಾಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಡಿಸ್ಪ್ಲೇ ಆಗಿದೆ, ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.